ಬನಾನಾ ಡ್ರೈ ಫ್ರೂಟ್ಸ್. ನೀವು ಎಲ್ಲಾದ್ರೂ ನೋಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ. ಒಂದು ಗೊನೆ ಪೂರ ಬಾಳೆಹಣ್ಣು ಹಣ್ಣಾಗಿರೋದನ್ನ ನೋಡ್ತಾ ಇದ್ದೀರಲ್ವಾ, ಒಂದೇ ಸಲ ಖಾಲಿ ಮಾಡೋಕ್ಕಾಗಲ್ವಾ? ಹಾಗಾಗಿ ಈ ರೀತಿ ಡ್ರೈ ಬನಾನಾ ಫ್ರೂಟ್ಸ್ ಹೇಗೆ ಮಾಡೋದು ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ವಾವ್, ಸೂಪರ್ ಇದೆ ಡ್ರೈ ಆಗಿರೋ ಬನಾನಾ. ನೀವು ಮಾಡಿ, ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಮುಂದೆ ಪೂರ್ತಿ ವಿಡಿಯೋ ನೋಡ್ತಾ ಹೋಗಿ, ಮುಂದೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಹೇಗೆ ಮಾಡೋದು ಅಂದರೆ, ಬಾಳೆಹಣ್ಣನ್ನು ಸ್ವಲ್ಪ ಗಟ್ಟಿ ಇದ್ದಾಗಲೇ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು 4 ಪೀಸ್ ಮಾಡಬೇಕು. ಆಮೇಲೆ ಸ್ಟೀಲ್ ತಟ್ಟೆಗಳಲ್ಲಿ ಹಾಕಿ ಇಡಬೇಕು. ಚೆನ್ನಾಗಿ ಒಣಗಬೇಕು. ಮೇಲೆ ತೆಳುವಾದ ಬಟ್ಟೆಯನ್ನು ಮುಚ್ಚಬೇಕು, ಧೂಳೇನು ಬೀಳ್ದ ಹಾಗೆ. ಆಗ ನಮಗೆ ಈ ರೀತಿ ಡ್ರೈ ಆಗಿರೋ ಬನಾನಾ ಸಿಗ್ತದೆ. ನೋಡಿದ್ರಲ್ವಾ ಈ ರೀತಿ ಸೌಂಡ್ ಬರ್ತಾ ಇದೆ ಅಂತ. ಡ್ರೈ ಆಗಿರೋದಕ್ಕೆ ಈ ರೀತಿ ಡ್ರೈ ಆದರೆ ನಮಗೆ ಯಾವುದೇ ಹಾಳಾಗೋದಿಲ್ಲ ಬಾಳೆಹಣ್ಣು. ಎಷ್ಟು ದಿವಸನಾದರೂ ಇಟ್ಕೊಂಡು ಡ್ರೈ ಬಾಳೆಹಣ್ಣನ್ನು ಸ್ಟೋರ್ ಮಾಡಿ ಉಪಯೋಗಿಸ್ಬೋದು ನಾವು. ಈ ರೀತಿ ತುಂಬಿಡಬೇಕು. ಗಾಳಿ ಆಡ್ದಂಗೆ ನೀಟಾಗಿ ಡಬ್ಬಿ ಗಾಜಿನ ಬಾಟಲ್ಗಳಿಗೆ ಹಾಕಿ ಗಾಳಿ ಆಡ್ದಂಗೆ ತುಂಬಿಟ್ಟಾಗ ನಮಗೆ ಎಷ್ಟು ದಿವಸ ಆದರೂ ಬಳಸ್ಬೋದು. ಮಕ್ಕಳಿಗೆ ಒಂದೊಂದು ಪೀಸ್ ಕೊಡ್ತಾ ಇದ್ರೆ ತುಂಬ ಟೇಸ್ಟಿಯಾಗಿದೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಕೊಡ್ಬೋದು. ಗಾಲಿ ಥರನಾದರೂ ಹೆಚ್ಚಬಹುದು. ಈ ರೀತಿ ಸ್ಲೈಸ್ ಥರ ಉದ್ದುದ್ದನಾದರೂ ಹೆಚ್ಚಬಹುದು. ನೋಡಿ, ಇದು ಸ್ವಲ್ಪ ಗಟ್ಟಿ ಇದ್ದಾಗ ಮಾಡಿರುವಂಥ ಬನಾನಾ, ಅದಕ್ಕೆ ಬೆಳ್ಳಗಿದೆ. ಸ್ವಲ್ಪ ಹಣ್ಣಾದ್ಮೇಲೆ ಮಾಡಿದ್ದು ಈ ರೀತಿ ಬರುತ್ತೆ. ಗಟ್ಟಿ ಆಗಿದೆ, ಚೆನ್ನಾಗಿ ಒಣಗಿದೆ ಅದು ಕೂಡ. ಆದರೆ ಸ್ವಲ್ಪ ಕಲರು ಕೆಂಪಗಿರುತ್ತೆ. ಆದರೂ ಟೇಸ್ಟ್ ತುಂಬ ಚೆನ್ನಾಗಿದೆ. ಈ ಥರ ಸ್ಟೀಲ್ ಬಾಕ್ಸ್ಗಳಲ್ಲಿ ಅದನ್ನೇ ಬೇರೆ ಸ್ಟೋರ್ ಮಾಡಿ ಇಟ್ಕೊಂಡಾಗ ನಮಗೆ ಬಳಸೋಕೆ ಈಸಿ ಆಗ್ತದೆ. ಬೇಗ ಅದನ್ನು ಬಳಸಬೇಕು. ಫುಲ್ ಗಟ್ಟಿಯಾಗಿ ಡ್ರೈ ಇರೋದನ್ನ ಹಿಂದಕ್ಕೆ ಎತ್ತಿಡ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತಿಂದು ನೋಡಿ ಹೇಗಿದೆ ಟೇಸ್ಟ್ ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿಯವರೆಗೂ ಶರಣಾರ್ಥಿ. ಒಮ್ಮೆ ಭೇಟಿ ಕೊಡಿ ಶ್ರೀ ಬಸವ ಯೋಗಾಶ್ರಮ, ಬಸವ ಬೆಟ್ಟ, ಕಪ್ಪತ್ಗುಡ್ಡ, ಕಡ್ಕೋಳ, ಶಿರಾಟಿ ತಾಲೂಕು.